ಈ ಸೆಕ್ಷನ್ ಅಟೆಂಡ್ ಮಾಡಿ. ಕ್ವಶನ್ ಪೇಷನ್ಸ್ ಇಂದ ನೀಟಾಗಿ ಹೋಗ್ಬೇಕು. ಏನು ಹೇಳಿದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್. ಅಂದ್ರೆ ಏನು ಸೆಲೆಕ್ಟ್ ಮಾಡಬೇಕು, ಏನು ಸೆಲೆಕ್ಟ್ ಮಾಡಬೇಕು, ರೈಟ್ ಮಾತಾ. ಸೊ ಹೌದಾ? ಸೊ ಫ್ರಮ್ ದ ನೆಕ್ಸ್ಟ್ ಡೇಸ್ ಅಟೆಂಪ್ಟ್ ಬೇಡ, ಯೂಸ್ ಯುವರ್ ಫುಲ್ ಟೈಮ್. ನಿಮ್ಮ ಹೆಸರು? ಸುಮಾ ಅಂತ. ಸುಮಾ. ಮಾಕ್ ಟೆಸ್ಟ್ ಹೇಗಿತ್ತು? ಚೆನ್ನಾಗಿತ್ತು, ಮಾಡ್ರೇಟ್ ಆಗಿ. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಕ್ವಶನ್ಸು 4 ಆಪ್ಷನಲ್ಲಿ ಒಂದು ವೇಳೆ ನಮ್ಗೆ ಆ ಕ್ವಶನ್ ಬಗ್ಗೆ ಏನೂ ನಾಲೆಜ್ ಇಲ್ಲ ಅಂದರೆ ಅದರಲ್ಲಿ ಫಸ್ಟು 2 ಯಾವ್ದು ಎಲಿಮಿನೇಷನ್ ಮೆಥಡ್ ಥರ, ಅಂದರೆ 2 ಆಪ್ಷನ್ಸ್ ಕರೆಕ್ಟ್ ಇಲ್ಲ ಅಂತ ನಮಗೆ ಗೊತ್ತಿದ್ದು, ಇನ್ನೂ 2 ಆಪ್ಷನಲ್ಲಿ ಡೌಟ್ ಇದ್ದರೆ ಯಾವ ಥರ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಡ್ತಾರೆ. ನಿಮ್ಮ ಹೆಸರು? ಪಾವನಿ ಅಂತ. ಹೇಗೆ ಬರೋದ್ರಿ? ಚೆನ್ನಾಗಿ ಈಸಿ ಬರ್ತಿದ್ದೀನಿ. ಇತ್ತಾ, ಮಾಡ್ರೇಟ್ ಇತ್ತಾ, ಯಾವ ಮಾಡ್ರೇಟ್ ಆಗಿತ್ತು ಮ್ಯಾಮ್. ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? ನಾನು ಹೇಳಿದ್ದೀನಲ್ಲ ಮೊನ್ನೆ UPSCಗೆ. ಥ್ಯಾಂಕ್ ಯು. ಹೇಗಿತ್ತು ಮಾಕ್ ಟೆಸ್ಟ್? ನೈಸ್, ಚೆನ್ನಾಗಿತ್ತು. ಕ್ವಶನ್ ಪೇಪರ್ ಎಲ್ಲ ಹೇಗಿತ್ತು? ಎವರೇಜ್ ಆಗಿತ್ತು, ಇನ್ನೂ ಟಫ್ ಆಗಿರಬೇಕಾಗಿತ್ತು. ಕ್ವಾಲಿಟಿ ಆಫ್ ಕ್ವಶನ್ಸ್ ಎಲ್ಲ ಥರ ಬಂದಿದ್ದು, ಎಲ್ಲ ಟಾಪಿಕ್ ಬಂದಿತ್ತು. ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ UPSC ಈಸಿ ಮಾಡ್ರೇಟ್ ಯಾವ ಲೆವೆಲ್ಗೆ ಇತ್ತು? ಒಂದು ಸ್ವಲ್ಪ ಈಸಿ ಇತ್ತು. ಎನಿ ಫೀಡ್ಬ್ಯಾಕ್ ಇದೆಯಾ? ನಿಮ್ಮ ಹೆಸರು? ಲಿಖಿತ ಅಂತ. ಹೇಗೆ ಬರೋದ್ರಿ ಮಾಕ್ ಟೆಸ್ಟ್? ಹಾಂ, ಚೆನ್ನಾಗಿ ಬರೆದೆ. ಹೇಗಿತ್ತು? ಈಸಿ ಮಾಡ್ರೇಟ್ ಯಾವ ಲೆವೆಲ್? ಸ್ವಲ್ಪ ಕಷ್ಟ ಇತ್ತು ಅಂತ ಅನಿಸ್ತು. ಲಾಸ್ಟ್ ಟೈಮ್ಗೆ ಸ್ವಲ್ಪ ಕಷ್ಟ ಇತ್ತು ಅಂತ ಅನಿಸ್ತು, ಬಟ್ ಕ್ವಶನ್ಸ್ ಚೆನ್ನಾಗಿತ್ತು. ಫಸ್ಟ್ ಮಾಕ್ ಟೆಸ್ಟ್ ಹೇಗಿತ್ತು? ಚೆನ್ನಾಗಿತ್ತು. ನೀವು ಹೇಗೆ ಬರೋದ್ರಿ? ಬೆಟ್ರ್ ಆಗಿತ್ತು. ಏನಾದರೂ ಫೀಡ್ಬ್ಯಾಕ್ ಇದೆಯಾ? ಏನಿಲ್ಲ ಮ್ಯಾಮ್, ಇನ್ನಷ್ಟು ಕ್ವಶನ್ಸು ಟಫ್ ಆಗಿದ್ದರೆ ಬೆಟ್ರ್. ಹೇಗಿತ್ತು ಮಾಕ್ ಟೆಸ್ಟ್? ಚೆನ್ನಾಗಿತ್ತು ಮ್ಯಾಮ್. ನೀವು ಹೇಗೆ ಬರೋದ್ರಿ? ಚೆನ್ನಾಗಿ ಬರ್ಬೋದು. ಕ್ವಶನ್ ಪೇಪರ್ ಹೇಗಿತ್ತು? ಇನ್ನೊಂದು ಸ್ವಲ್ಪ ಟಫ್ ತೆಗಿಬೇಕು. ಎಲ್ಲ ಸಬ್ಜೆಕ್ಟ್ಸ್ ಕವರ್ ಆಗಿತ್ತಾ? ಆಗಿತ್ತು ಮ್ಯಾಮ್. ಏನಾದರೂ ಒಂದು ಸಬ್ಜೆಕ್ಟಲ್ಲಿ ಹೆಚ್ಚು ಕಡಿಮೆ ಆ ಥರ ಏನಾದರೂ? ಸ್ವಲ್ಪ ಕರೆಂಟ್ ಅಫೇರ್ ಸ್ವಲ್ಪ ಇದು ಮಾಡಬೇಕು. ನಿಮ್ಮ ಹೆಸರು? ಮೇಘನಾ. ನೀವು ಫಸ್ಟ್ ಟೈಮ್ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ? ಇಲ್ಲ, ಸೆಕೆಂಡ್ ಟೈಮ್. ಓಕೆ, ಸೆಕೆಂಡ್ ಟೈಮ್. ಸೊ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಏನು ಡಿಫ್ರೆನ್ಸ್? ಫಸ್ಟ್ ಟೈಮ್ ಐ ವಾಸ್ ನಾಟ್ ವೆಲ್ ಪ್ರಿಪೇರ್ಡ್. ಈ ಸಾರಿ ಪ್ರಿಟಿ ಕಾನ್ಫಿಡೆಂಟಾಗಿ ಮಾಡಿದ್ದೆ. ಓಕೆ, ಈ ಸಲ ಪ್ರೈಸ್ ಬರುತ್ತಾ? ಐ ಥಿಂಕ್ ಬರುತ್ತೆ. ಓಕೆ, ಕ್ವಶನ್ ಪೇಪರ್ ಹೇಗಿತ್ತು? ಓಕೆ, ಅವರು ಮಾಕ್ ಟೆಸ್ಟ್ ಪೇಪರ್ ಕೂಡ ಡಿಸ್ಕಷನ್ ಮಾಡಿದ್ರು, ಅದರ ಎಕ್ಸ್ಪ್ಲನೇಷನ್ ಮಾಡಿದ್ರು, ಅದರ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿ ಮಾಡ್ತಾರೆ, ಆ್ಯಸ್ ಯೂಶ್ವಲ್ ಅವ್ರು ಯಾವಾಗಲೂ ಚೆನ್ನಾಗಿ ಮಾಡಿ. ಮಾಕ್ ಟೆಸ್ಟ್ ಹೇಗಿತ್ತು? ಚೆನ್ನಾಗಿತ್ತು. ನೀವು ಹೇಗೆ ಬರುತ್ತೆ? ಒಂದು ಲೆವೆಲ್ಗೆ ಬರದೆ ಅಷ್ಟೇ. ಈಸಿ ಮಾಡ್ರೇಟ್ ಯಾವ ಲೆವೆಲ್ಗಿತ್ತು? ಮಾಡ್ರೇಟ್ ಒಂದು ಲೆವೆಲ್. ಎಕ್ಸ್ಪ್ಲನೇಷನ್ಸ್ ಕೂಡ ಮಾಡಿದ್ರು ಗಗನ್ ಸರ್. ತುಂಬ ಚೆನ್ನಾಗಿತ್ತು. ಎಲ್ಲ ಕ್ವಶನ್ಸ್ ಕವರ್ ಮಾಡಿದ್ರು, ಮತ್ತು ಎಲ್ಲ ಟಾಪಿಕ್ ಮೇಲಿನ ಕ್ವಶನ್ಸು ಕೂಡ ಕವರ್ ಮಾಡಿದ್ರು, ಹೀಗಾಗಿ ಅದು ಹೆಲ್ಪ್ ಆಯಿತು. ಹೇಗಿತ್ತು ಮಾಕ್ ಟೆಸ್ಟ್? ತುಂಬ ಚೆನ್ನಾಗಿತ್ತು. ನೀವು ಹೇಗೆ ಬರೋದ್ರಿ? ನಾವು ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಬರ್ಕೊಂತೆ. ಸೊ ಅಂದರೆ ಗೊತ್ತಿದ್ದು ಅಲ್ಲ, ಸೊ ಗೊತ್ತಿದ್ರೆ ಎಂಜಾಯ್ಮೆಂಟ್ ಇರುತ್ತೆ ಆ್ಯಕ್ಚುಲಿ ಬರೆಯುವಾಗನೇ. ಹಾಂ, ಈಸಿ ಮಾಡ್ರೇಟ್ ಯಾವ ಲೆವೆಲ್ಗಿತ್ತು? ಮಾಡ್ರೇಟ್ ಆಗಿತ್ತು. ಇನ್ನೂ ಸ್ವಲ್ಪ ಟಫ್ ತೆಗಿಬೇಕಂತ, ಇದೇ ಥರ ಕಂಟಿನ್ಯೂ ಮಾಡಬೇಕಂತ ಕೇಳ್ಕೊತೀನಿ. ನಿಮ್ಮ ಹೆಸರು? ಜೈಪಾಲ್. ಮಾಕ್ ಟೆಸ್ಟ್ ಹೇಗಿತ್ತು? ಈಸಿ ಇತ್ತು. ನೀವು ಹೇಗೆ ಬರೋದ್ರಿ? ಚೆನ್ನಾಗಿ ಬರೆದೆ. ನಿಮ್ಮ ಹೆಸರು? ಕೃಷ್ಣಕುಮಾರ್ ಅಂತ ಮೇಡಮ್. ನೀವು ಹೇಗೆ ಬರೋದ್ರಿ ಮಾಕ್ ಟೆಸ್ಟ್? ಚೆನ್ನಾಗಿ ಬರ್ತಿದ್ದೆ ಮೇಡಮ್. ಈಸಿ ಟು ಮಾಡ್ರೇಟ್ ಇತ್ತು ಕ್ವಶನ್ ಪೇಪರ್. ಅದೇ ಮೇಡಮ್, ಒಂದು ಕ್ವಶನ್ 360 ಡಿಗ್ರಿ ಅನಾಲಿಸಿಸ್ ಹೇಗೆ ಮಾಡೋದು ಅದೆಲ್ಲ ಸರ್ ಹೇಳ್ಕೊಟ್ರಲ್ಲ, ಸ್ವಲ್ಪ ಹೆಲ್ಪ್ಫುಲ್ ಆಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಚೆನ್ನಾಗಿತ್ತು. ನೀವು ಹೇಗೆ ಬರೋದ್ರಿ? ಚೆನ್ನಾಗಿ ಬರ್ತೀನಿ. ಈಸಿ ಇತ್ತಾ, ಮಾಡ್ರೇಟ್ ಇತ್ತಾ, ಡಿಫಿಕಲ್ಟ್? ಮಾಡರ್ನ್. ನನ್ನ ಹೆಸರು ರಾಕೇಶ್. ಓಕೆ, ನಿಮ್ಮ ಮಾಕ್ ಟೆಸ್ಟ್ ಎಕ್ಸ್ಪೀರಿಯನ್ಸ್? ಮ್ಯಾಮ್ ಮಾಕ್ ಟೆಸ್ಟ್ ಎಲ್ಲ ಚೆನ್ನಾಗಿತ್ತು. ಮೀಡಿಯಮ್ ಲೆವೆಲ್ ಇತ್ತು ಮ್ಯಾಮ್ ಎಕ್ಸಾಮು. ಓಕೆ, ಕ್ವಾಲಿಟಿ ಕ್ವಶನ್ಸ್? ಕ್ವಶನ್ಸ್ ಎಲ್ಲ ಕ್ವಾಲಿಟಿ ಇತ್ತು. ಸ್ವಲ್ಪ ಪಾಲಿಟಿ ಎಕಾನಮಿ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗುತ್ತಾಯಿತ್ತು. ಮತ್ತೆ ಸರ್ ಕ್ಲಾಸ್ ಎಕ್ಸ್ಪ್ಲನೇಷನ್? ಸರ್ ಕ್ಲಾಸ್ ಎಲ್ಲ ಚೆನ್ನಾಗಿತ್ತು. ಸರ್ 360 ಡಿಗ್ರಿಯಲ್ಲಿ ಹೆಂಗೆ ಕ್ವಶನ್ ಅನಲೈಸ್ ಮಾಡಬೇಕು, ಆಪ್ಷನ್ ಡಿಲಿಷನ್ ಯಾವ ಥರ ಮಾಡಬೇಕಂತ ಸರ್ ಚೆನ್ನಾಗಿ ಹೇಳ್ಕೊಟ್ರು. ಹಾಂ, ಚೆನ್ನಾಗಿತ್ತು. ಈಸಿ ಟು ಮಾಡ್ರೇಟ್ ಪೇಪರ್ ಇತ್ತು. ಸೊ ಚೆನ್ನಾಗಿ ಮಾಡಿದೆ. ಅಭಿಷೇಕ್. ಹಾಂ, ಎಲ್ಲ ಕವರ್ ಆಗಿದ್ದು, ಬಟ್ ಕರೆಂಟ್ ಅಫೇರ್ಸ್ ಕಡಿಮೆ ಇತ್ತು. ಹಂಗೆ ಸ್ಟೇಟ್ಮೆಂಟ್ ವೈಸ್ನು ಇನ್ನೂ ಸ್ವಲ್ಪ ಮಾಡಿದರೆ. ಯಾವುದಾದ್ರೂ ಸೆಗ್ಮೆಂಟ್ ಸ್ವಲ್ಪ ಕಷ್ಟ ಅನ್ನಿಸ್ತಾ? ಯಾವುದೂ ಅಷ್ಟೇನು ಅನಿಸಿಲ್ಲ. ಎಲ್ಲ ಓಕೆ, ಮಾಡ್ರೇಟ್ ಲೆವೆಲ್. ಓಕೆ, ಮಾಡಿ. ಮತ್ತೆ ಕ್ಲಾಸ್ ಕ್ಲಾಸ್ ಇನ್ಫಾರ್ಮೇಟಿವ್ ಇತ್ತು, ಚೆನ್ನಾಗಿತ್ತು. ನಿಮ್ಮ ಹೆಸರು? ಗೋಪಿಕೃಷ್ಣ. ಹೇಗಿತ್ತು ಮಾಕ್ ಟೆಸ್ಟ್? ಮಾಡ್ರೇಟ್ ಇತ್ತು, ಚೆನ್ನಾಗಿತ್ತು. ಓಕೆ, ನಿಮ್ಮ ಹೆಸರು? ಅಮಾನ್ ಹಿಗ್ಗಿ. ಹೇಗಿತ್ತು ಮಾಕ್ ಟೆಸ್ಟ್? ಚೆನ್ನಾಗಿತ್ತು. ಈಸಿ ಮಾಡ್ರೇಟ್ ಯಾವ ಲೆವೆಲ್ಗಿತ್ತು? ಈ ಸರಿ ಸ್ವಲ್ಪ ಹಾರ್ಡ್ ಹೋಗಿದೆ. ಓಕೆ, ಲಾಸ್ಟ್ ಟೈಮ್ಗಿಂತ ಈ ಸರಿ ಸ್ವಲ್ಪ ಹಾರ್ಡ್ ಹೋಗಿದೆ. ಮತ್ತೆ ಯಾವುದಾದ್ರೂ ಟಾಪಿಕ್ ಸಬ್ಜೆಕ್ಟ್ ಮಿಸ್ ಆಗಿತ್ತಾ? ರೀಸನಿಂಗಲ್ಲಿ ಓನ್ಲಿ ಒಂದು ಕ್ವಶನ್ ಬಂದಿತ್ತು. ಸ್ವಲ್ಪ ವೇಟೆಂಟ್ ಹೆಚ್ಚಿಗೆ ಆಗ್ಬೋದಿತ್ತು ರೀಸನಿಂಗಲ್ಲಿ. ಅಂದರೆ ಕ್ವಶನ್ಸ್ ಯಾವ ಥರ ಅಟೆಂಡ್ ಮಾಡಬೇಕಂತ ಅವ್ರು ಹೇಳಿದರು, ಒಂದು 360 ರೂಲ್ ಅಂತ. ಸೊ ಅದು ಒಳ್ಳೆ ಅನಿಸ್ತು ಅವ್ರು ಹೇಳಿದ್ರು. ನಿಮ್ಮ ಹೆಸರು? ಹರ್ಷಿತಾ ಅಂತ. ನೀವು ಹೇಗೆ ಮಾಡಿದ್ರಿ ಮಾಕ್ ಟೆಸ್ಟ್? ಕಂಪ್ಯಾರಿಟಿವ್ಲಿ ಟು ಲಾಸ್ಟ್ ವೀಕ್ ಈ ಸತಿ ಸ್ವಲ್ಪ ಚೆನ್ನಾಗಿತ್ತು. ಕರೆಂಟ್ ಅಫೇರ್ಸ್ ಸ್ವಲ್ಪ ಅಪ್ಡೇಟ್ ಆಗಬೇಕಾಗಿತ್ತು. ಸೊ ಐ ಫೆಲ್ ದಟ್ ಬಿಟ್ ಟು ಬಿ ಇಂಪ್ರೂವ್ಡ್ ಬೈ ಮೈ ಸೈಡ್. ನಿಮ್ಮ ಹೆಸರು? ವಿಶ್ವಾಸ್. ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಹೇಗಿತ್ತು?
ಚೆನ್ನಾಗಿತ್ತು, ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಲ್ಲ ಕ್ವಶನ್ಸ್ ಎಲ್ಲ ಕವರ್ ಆಗಿತ್ತಾ? ಎಲ್ಲವೂ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಸೆಕೆಂಡ್ ಟೈಮೆಲ್ಲ ಬರೀತಾ ಇರೋದು, ನನಗೆ ಜಾಸ್ತಿ ಐಡಿಯಾ ಇಲ್ಲ, ಸ್ವಲ್ಪ ಐಡಿಯಾ ಸಿಗ್ತಾ ಇದೆ ಅಷ್ಟೇ. ಗೋಣಪ್ಪ ಅಂತ ಬನಶಂಕರಿಂದ ಬಂದಿರೋದ್ರಿಂದ ಇದೇ ಫಸ್ಟ್ ಟೈಮ್ ಟೆಸ್ಟ್ ಅಟೆಂಡ್ ಮಾಡಿರೋದು. ಬಟ್ ಚೆನ್ನಾಗಿದೆ ಟೆಸ್ಟ್ ಎಲ್ಲ. ಮತ್ತು ನಿಮ್ಮದೆಲ್ಲ ಯೂಟ್ಯೂಬ್ ಕ್ಲಾಸ್ಗಳು ಎಲ್ಲ ಕೇಳ್ತಾ ಇರ್ತೀವಿ, ಡೈಲಿ ಕೇಳ್ತಾ ಇರ್ತೀವಿ. ಹೇಗಿತ್ತು ಮಾಕ್ ಟೆಸ್ಟ್? ಚೆನ್ನಾಗಿತ್ತು. ನಿಮ್ಮ ಹೆಸರು ಹೇಳಿ. ನಿಸರ್ಗ. ಹೇಗೆ ಬರೋದ್ರಿ ಮಾಕ್ ಟೆಸ್ಟ್? ಇದೇ ಫಸ್ಟ್ ಟೈಮು. ಫಸ್ಟ್ ಏನೂ ಅರ್ಥ ಆಗಿಲ್ಲ, ಬಟ್ ಓಕೆ ಬರ್ದಿದೆ. ಓಕೆ. ಯಾವುದಾದ್ರೂ ಸೆಗ್ಮೆಂಟ್ ತುಂಬ ಕಷ್ಟ ಅನ್ನಿಸ್ತಾ? ಹಾಗೇನಿಲ್ಲ, ಓಕೆ ಅನ್ನಿಸ್ತು. ಈ ಮಾಕ್ ಟೆಸ್ಟ್ ಯಾವ ರೀತಿ ಇತ್ತು? ಕ್ವಶನ್ಸ್ ಎಲ್ಲ ಸಬ್ಜೆಕ್ಟು ಕವರ್ ಆಗಿದೆ ಮೇಡಮ್. ಅವು ಚೆನ್ನಾಗಿತ್ತು ಮೇಡಮ್, ಎಲ್ಲ ಟೀಚಿಂಗ್ ಎಲ್ಲ ಸ್ಟೈಲ್ ಎಲ್ಲ ಚೆನ್ನಾಗಿ. ನಿಮ್ಮ ಹೆಸರು? ಗುರುಶ್ಯಾಮ್. ಹೇಗೆ ಬರೋದ್ರಿ ಮಾಕ್ ಟೆಸ್ಟ್? ಚೆನ್ನಾಗಿ ಮಾಡಿದೆ ಮೇಡಮ್. ನಾನು ಓವರಾಲ್ 75 ಮಾಡಿದೆ, ಲಾಸ್ಟ್ 25 ಮಾಡೋಕ್ಕಾಗಲಿಲ್ಲ. ಅಂದರೆ ಒಂದೊಂದು ಪಾಯಿಂಟ್ಸನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಮತ್ತು ಅದರಿಂದ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಚೆನ್ನಾಗಿತ್ತು. ನಿಮ್ಮ ಹೆಸರು? ಹರ್ಷಿತಾ ಅಂತ. ಹೇಗಿತ್ತು ಮಾಕ್ ಟೆಸ್ಟ್? ಚೆನ್ನಾಗಿತ್ತು. ನೀವು ಹೇಗೆ ಬರೋದ್ರಿ? ಚೆನ್ನಾಗೇ ಬರೆದೆ. ಈಸಿ, ಮಾಡ್ರೇಟ್ ಹೇಗಿತ್ತು? ಮಾಡ್ರೇಟ್ ಇತ್ತಾ? ಸೊ ಯಾವ ಸೆಗ್ಮೆಂಟ್ ತುಂಬ ಕಷ್ಟ ಅನ್ನಿಸ್ತು? ಹಿಸ್ಟ್ರಿ ಸ್ವಲ್ಪ. ಓಕೆ. ನಿಮ್ಮ ಹೆಸರು? ಪೃಥ್ವಿರಾಜ್. ಫಸ್ಟ್ ಟೈಮ್ ಮಾಕ್ ಟೆಸ್ಟ್? ಹಾಂ, ಫಸ್ಟ್ ಟೈಮ್. ಲಾಸ್ಟ್ ಟೈಮ್. ಓಕೆ. ಹೇಗಿತ್ತು ಕ್ವಶನ್ ಪೇಪರ್? ಮೀಡಿಯಮ್ ಇತ್ತು. ನೀವು ಹೇಗೆ ಬರೋದ್ರಿ? ಚೆನ್ನಾಗಿ ಅಟೆಂಡ್ ಮಾಡಿ. ನಿಮ್ಮ ಹೆಸರು? ಅಕ್ಷತಾ. ಹೇಗಿತ್ತು ಮಾಕ್ ಟೆಸ್ಟ್? ಚೆನ್ನಾಗಿತ್ತು. ನೀವು ಹೇಗೆ ಬರೋದ್ರಿ? ನಾನು ಒಂದು 50% ಅಟೆಂಡ್ ಮಾಡಿದ್ದೀನಿ. ಓಕೆ. ಕ್ವಶನ್ ಪೇಪರ್ ಹೇಗಿತ್ತು? ಕ್ವಾಲಿಟಿ ಕ್ವಶನ್ಸ್? ಮಾಡ್ರೇಟ್ ಲೆವೆಲಲ್ಲಿತ್ತು. ಚೆನ್ನಾಗಿ ಪ್ರಿಪೇರ್ ಆದರೆ ಬರಿಬೋದು. ಅಂದರೆ ಕ್ವಶನ್ಸ್ ಆಪ್ಷನ್ಸ್ ಇರುತ್ತೆ, ಅದನ್ನು ಯಾವ ರೀತಿ ಎಲಿಮಿನೇಟ್ ಮಾಡಿ ಕರೆಕ್ಟ್ ಆನ್ಸರ್ನ ಯಾವ ರೀತಿ ತೊಗೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಚೆನ್ನಾಗಿತ್ತು, ಮೀಡಿಯಮ್. ಇದು ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಬೆಟರ್ ಇತ್ತು. ಈಸಿ ಇತ್ತಾ, ಮಾಡ್ರೇಟ್ ಇತ್ತಾ? ಹಾಂ, ಮಾಡ್ರೇಟ್. ಒಂದು KPSC ಲೆವೆಲ್ನಾಗೆ ಇತ್ತು. ಬಟ್ ಲಾಸ್ಟ್ ಟೈಮ್ ಸ್ವಲ್ಪ ಡಲ್ ಅನ್ನಿಸ್ತು, ಅವಾಗೇನು ಅಷ್ಟು ಎಫೆಕ್ಟಿವ್ ಅನಿಸಿಲ್ಲ. ಬಟ್ ಈ ಟೈಮ್ ಎಲ್ಲ ಮಾಡ್ರೇಟ್ ಚೆನ್ನಾಗಿತ್ತು. ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಕವರ್ ಆಗಿತ್ತಾ? ಹಾಂ, ಆಲ್ಮೋಸ್ಟ್ ಎಲ್ಲ. ಬಟ್ ಕಂಪ್ಯೂಟರ್ ಯಾಕೆ ಆ್ಯಡ್ ಮಾಡ್ರಿ ಅಂತ ಗೊತ್ತಾಗ್ತಿಲ್ಲ. ನಾವು ಒಂದೂವರೆ ಕಂಪ್ಯೂಟರ್ ಇರಲ್ಲ ನಮಗೆ ಯಾರಿಗೂ. ಈಗ ಕಂಪ್ಯೂಟರ್ ಬಿಟ್ಟು ನೀವು ಇನ್ನೂ ಅದನ್ನೇ ಎನ್ವಿರಾನ್ಮೆಂಟ್ ಭಾಳ ಕವರ್ ಆಗೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಎನ್ವಿರಾನ್ಮೆಂಟ್ ಇಲ್ಲ. ಎನ್ವಿರಾನ್ಮೆಂಟ್ ನೀವು ಇಂಡಿಯಾದ ಲೆವೆಲ್ ಎಲ್ಲ ಕವರ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಕನ್ನಡದಲ್ಲಿ ಬರೆದ್ರೆ ಅಥವಾ ಇಂಗ್ಲೀಷ್ನಲ್ಲೇ ಬರೆಯೋದು ಯಾವಾಗಲೂ. ಓಕೆ, ಫೈನ್, ಥ್ಯಾಂಕ್ ಯು. ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಕವರ್ ಆಗಿತ್ತಾ? ಸಬ್ಜೆಕ್ಟ್ ಎಲ್ಲ ಕವರ್ ಆಗಿತ್ತು, ಆದರೆ 2-3 ಒಂದು ಎಕನಾಮಿ ಒಂದು ಸ್ವಲ್ಪ ಕಡಿಮೆ ಇತ್ತು, ಎನ್ವೈರ್ಮೆಂಟ್ ಒಂದು ಅಷ್ಟು ಇರಲಿಲ್ಲ. ಉಳ್ಕಿದೆಲ್ಲ ಕವರ್. ಹಿಸ್ಟ್ರಿ ಚೆನ್ನಾಗಿತ್ತು, ಹಿಸ್ಟ್ರಿ ಕ್ವಶನ್ ಚೆನ್ನಾಗಿತ್ತು ಆಲ್ಮೋಸ್ಟು. ಪೊಲಿಟಿ ಕಡಿಮೆ ಇತ್ತು, ಆದರೆ ಚೆನ್ನಾಗಿ ಕ್ವಶನ್ ಮಾತ್ರ ಫ್ರೇಮ್ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿ ಆಫ್ ಕ್ವಶನ್ಸ್ ಹೇಗಿತ್ತು? ಕ್ವಾಲಿಟಿ ಆಫ್ ಕ್ವಶನ್ ಚೆನ್ನಾಗಿದೆ, ಆದರೆ ಫ್ರೇಮ್ ಮಾಡೋದ್ರಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡೋಕ್ಕಾಗಿದೆ. ಎನಿ ಸಜೆಷನ್ಸ್ ಏನಾದರೂ? ಸಜೆಷನ್ ಅಂದರೆ ಕೆಲವೊಂದು ಕ್ವಶನ್ ಇದೆಯಲ್ಲ, ಅದು ಆಪ್ಷನಲ್ಸ್ ಇದಾವಲ್ಲ, ಆಪ್ಷನಲ್ ಕೊಡೋದ್ರಲ್ಲಿ ABC ಹಿಂಗೆ ಕೊಡೋದ್ರಲ್ಲಿ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಅದು ಸಿಂಪಲ್ ಕೊಟ್ಟಿರ್ತಾರೆ, ಅಂದರೆ ಈಸಿ ಇದೆ, ಕನ್ಫ್ಯೂಸ್ ಮಾಡಿಲ್ಲ, ಪೇಪರ್ ಕನ್ಫ್ಯೂಸ್ ಮಾಡಿಲ್ಲ, ಈಸಿಯಾಗಿದೆ. ಸೊ ಎಲಿಮಿನೇಷನ್ ಈಸಿಲಿ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಡಿಫಿಕಲ್ಟ್ ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಇಲ್ಲಿ ಒಂದು ಡಿಫಿಕಲ್ಟ್ ಇದ್ದರೆ ಅಲ್ಲಿ ನಮಗೊಂದು ಸ್ವಲ್ಪ ಈ ರೀತಿ ಕೇಳ್ತಾರೆ ಅಂತ ಕೇಳ್ಬೋದು. ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗಿ? ಇಲ್ಲ, UPSCನೇ ಪ್ರಿಪ್ರೇಷನ್ ಆಗ್ತಾ ಇರೋದು, ಅದು ಬಿಟ್ಟು ಬೇರೆ ಯಾವ ಇಲ್ಲ. ಅದಕ್ಕೆ ನಿಮಗೆ ಮೇ ಬಿ ಪೇಪರ್ ಈಸಿ. ಆಮೇಲೆ ಇದು ಕೇಳಿದ್ದಾರೆ, ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ ಕೇಳಿದ್ರು, ಅದು UPSC ಕೇಳ್ತಾರನೋ. KPSC ಹೇಳಲ್ಲ? ಅಂದ್ರೆ UPSC ಕೇಳಲ್ಲ, ಬಟ್ ಹೇಳೋಕ್ಕಾಗಲ್ಲ. ಆದರೆ ಇವ್ರು ಕೇಳಿದ್ರು, ಒಂದಿಷ್ಟು ಕ್ವಶನ್ ಚೆನ್ನಾಗಿದ್ದವು, ಆದರೆ ನಾವು ಒಂದು ಸ್ವಲ್ಪ ಅಂದ್ಕೊಂಡ್ವಿ ಇದನ್ನ ಯಾಕೆ ಕೇಳಿದಾರೋ ಅಂತ. ಅದು ಹೇಳೋಕ್ಕಾಗಲ್ಲ ಯಾವ ಬೇಸ್ ಮೇಲೆ ಕೇಳ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳಿದಾರಲ್ಲ, ಅದು ಓಕೆ. MS ಆಫೀಸ್ ಇರುತ್ತಲ್ಲ, ಅದು ಕೇಳಿದ್ರೆ ಅದ್ರ ರಿಲೇಟೆಡ್ ಕ್ವಶನ್ಸು, ಅದು ಏನು ಅವಶ್ಯಕ ಇಲ್ಲ ಅನ್ನಿಸುತ್ತೆ. ಬಟ್ ನೋ ಪ್ರಾಬ್ಲಮ್, ಇಟ್ಸ್ ಓಕೆ ಸಮ್ ಹೌ. ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಹೇಳಬೇಕಾದ್ರೆ ದೇ ಸೆಡ್ ಯು ಗೇವ್ ಸಮ್ 360 ಡಿಗ್ರಿ ಅಪ್ರೋಚ್. ಸೊ ಆ ಅಪ್ರೋಚ್ ಬಗ್ಗೆ ಹೇಳ್ತೀರಾ? ಐ ಆಮ್ ರಿಯಲಿ ಕ್ಯೂರಿಯಸ್ ಟು ನೋ ಅಬೌಟ್ ದಟ್. ಎಸ್, 360 ಡಿಗ್ರಿ ಅಪ್ರೋಚ್ ಅಂದರೆ ಆ್ಯಕ್ಚುಲಿ ತುಂಬ ಕಡೆ ಈ ಮಾಕ್ ಟೆಸ್ಟ್ ಅಥವಾ ಫ್ರೀ ಟೆಸ್ಟ್ನ ಹೇಗೆ ಕಂಡಕ್ಟ್ ಮಾಡ್ತಾರೆ ಅಂದರೆ, ಟೆಸ್ಟ್ ಮಾಡ್ತಾರೆ, ಆನ್ಸರ್ ಸೀರೀಸ್ನ ಕೊಡ್ತಾರೆ, ಮಕ್ಕಳನ್ನ ಕಳಿಸ್ಬಿಡ್ತಾರೆ. ಬಟ್ ದಟ್ ವಿಲ್ ನಾಟ್ ಸರ್ವ್ ದ ಪರ್ಪಸ್ ಅಂತ ನನ್ನ ಅಭಿಪ್ರಾಯ. ಸೊ 360 ಡಿಗ್ರಿ ಅಪ್ರೋಚ್ ಅಂದರೆ, ಸೇ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ನ ತೊಗೊಂಡೆ ಅಂದರೆ, ಆ ಕ್ವಶನಲ್ಲಿ ಯಾವುದೋ ಒಂದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ ಸ್ಟೂಡೆಂಟ್ಸ್ಗೆ, ಈ ಕ್ವಶನ್ಗೆ ಇದು ಕರೆಕ್ಟ್ ಆನ್ಸರ್ ಅಂತ. ಅದ್ರ ಜೊತೆಗೆ ಸ್ಟೂಡೆಂಟ್ ಮೈಂಡಲ್ಲಿ ಕೆಲವೊಂದು ಡೌಟ್ಗಳಿರುತ್ತೆ, ಅಥವಾ ಅವರು ತಪ್ಪು ಆನ್ಸರ್ನ ಮಾರ್ಕ್ ಮಾಡಿರ್ತಾರೆ. ನಾವು ಅದನ್ನು ಸ್ಟೂಡೆಂಟ್ಸ್ಗೆ ತಿಳಿ ಹೇಳಿ, ಅವ್ರ ಮಿಸ್ಟೇಕ್ನ ರೆಕ್ಟಿಫೈ ಮಾಡಿ, ಅದು ಯಾಕೆ ತಪ್ಪಾಯಿತು ಅನ್ನೋದು ತಿಳಿ ಹೇಳ್ಕೊಡ್ಬೇಕಾಗತ್ತೆ. ಪ್ಲಸ್ ಆ ಪರ್ಟಿಕ್ಯುಲರ್ ಕ್ವಶನ್ಗೆ ಯಾವ್ಯಾವ ಥರ ಬೇರೆ ಥರ ಕ್ವಶನ್ನ ಫಾಲೋ ಮಾಡ್ಬೋದು ಅನ್ನೋದು ಕೂಡ ನಮ್ಮ ಮಕ್ಳಿಗೆ ತಿಳಿಸಿ ಹೇಳ್ಕೊಟ್ಟಿದ್ದೇವೆ. ದಿಸ್ ಇಸ್ ಕಾಲ್ಡ್ ಎಸ್ 360 ಡಿಗ್ರಿ ಅಪ್ರೋಚ್. ನೈಸ್. ಸೊ ಅಪ್ಕಮಿಂಗ್ ಮಾಕ್ ಟೆಸ್ಟ್ ಕೂಡ ಎವ್ರಿ ಸ್ಯಾಟರ್ಡೇಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಬೇರೆ ಆಸ್ಪಿರೆಂಟ್ಸ್ಗೆ ಅಥವಾ ಈಗ ಅಟೆಂಡ್ ಆಗಿರೋ ಆಸ್ಪಿರೆಂಟ್ಸ್ಗೆ ಓವರ್ ಆಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಸ್, ನಮ್ಮ ಒಂದು ಏನು ಮಾಕ್ ಟೆಸ್ಟ್ ಪ್ರೋಗ್ರಾಮ್ ಇದೆ, ಅದು ಎಲ್ಲರಿಗೂ ಗೊತ್ತಿರೋ ಹಾಗೆ ಎವ್ರಿ ಸ್ಯಾಟರ್ಡೇ ಅದು ಕಂಡಕ್ಟ್ ಆಗುತ್ತೆ. ಸೊ ಈಗ 2 ಟೆಸ್ಟ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳೋದಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಇಯರ್ ಯಾರು ಟೆಸ್ಟ್ ಅಟೆಂಡ್ ಮಾಡಿ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ, ಅಂದರೆ
ಎಂಟೈರ್ ಯಾರ್ಯಾರು ಅಟೆಂಡ್ ಮಾಡಿದ್ರು ಅದರಲ್ಲಿ ಟಾಪ್ ಫಸ್ಟ್ ಸೆಕೆಂಡ್ ಮತ್ತು ಥರ್ಡಿಗೆ ಕ್ಯಾಶ್ ಪ್ರೈಸನ್ನು ಕೊಟ್ಟಿದ್ದೇವೆ ವರಂಡಾ ರೇಸ್ ಕಡೆಯಿಂದ. ಸೊ ನಾನೇನು ಹೇಳ್ತಾ ಇರೋದು ಅಂದರೆ ಸೆಕೆಂಡ್ ಟೆಸ್ಟ್ಗಳಲ್ಲೂ ಯಾರು ಮಾಡಿದ್ದಾರೋ ಯಾರು ಟಾಪರ್ಸ್ ಬಂದಿರ್ತಾರೋ ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸು ಅವ್ರಿಗೆ ಕೂಡ ಕ್ಯಾಶ್ ಪ್ರೈಸ್ ಕೊಡ್ತಿದೆ ಅಂತ ನಮ್ಮ ವರಂಡಾ ರೇಸ್ ಅವರು ಹೇಳಿದ್ದಾರೆ. ಸೊ ಥರ್ಡ್ ಟೆಸ್ಟ್ಗೂ ಕೂಡ ನಾನು ಕೇವಲ ಕ್ಯಾಶ್ ಪ್ರೈಸ್ಗೆ ಅಂತಲ್ಲ, ಸ್ಟೂಡೆಂಟ್ಸು ಅವರ ಒಂದು ಸೆಲ್ಫ್ ಡೆವಲಪ್ಮೆಂಟ್ಗೋಸ್ಕರ ಬನ್ನಿ, ಇದೊಂದು ಗೋಲ್ಡನ್ ಆಪರ್ಚುನಿಟಿ, ಕ್ವಶನ್ ಪೇಪರ್ ದಿನ ಕ್ವಾಲಿಟಿ ಆಗ್ತಾ ಹೋಗುತ್ತೆ, ಬಂದು ಅಟೆಂಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಲಾಸ್ಟ್ ಕ್ವಶನ್, ಒಬ್ಬ ಆಸ್ಪಿರೆನ್ಸ್ಗೆ ಮಾಕ್ ಟೆಸ್ಟ್ ಅಟೆಂಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಎಸ್, ಆ್ಯಕ್ಚುಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂಡ ಎಸ್ಪೆಷಲಿ ವೆನ್ ಈಸ್ ಫೋಕಸಿಂಗ್ ಆನ್ KPSC ಎಕ್ಸಾಮ್ಸ್ ಅಂದರೆ ಮೋರ್ ಓವರ್ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೈಪೆಲ್ಲ ಇರುತ್ತೆ, ಓಕೆನಾ. ಸೊ ಅವ್ರು ಕ್ಲಾಸಲ್ಲಿ ಏನು ಕಲ್ತಿರ್ತಾರೆ, ಒಂದು PPT ಮುಖಾಂತರನೋ ಅಥವಾ ಒಂದು ಥಿಯರಟಿಕಲ್ ವೇ ಅಲ್ಲಿ ಕಲ್ತಿರ್ತಾರೆ. ಬಟ್ ಯಾವಾಗ ಅವ್ರಿಗೆ ಒಂದು ರಿಯಲ್ ಟೈಮ್ ಎಕ್ಸಾಮ್ ಫೀಲ್ ಬರುತ್ತೆ ಅಂದರೆ ಅವರು ಅವರ MCQsನ ಸಾಲ್ವ್ ಮಾಡಿದಾಗ ಮಾತ್ರನೇ. ಸೊ MCQ ಸಾಲ್ವ್ ಮಾಡೋದು ಒಂದು ಸ್ಕಿಲ್. ಆ ಸ್ಕಿಲ್ನ ಅವ್ರು ಯಾವಾಗಿಂದ ಡೆವಲಪ್ ಮಾಡ್ಕೊಳ್ಬೇಕು ಅಂದರೆ ಎಕ್ಸಾಮ್ಗೆ ಇನ್ನು 10 days ಅಥವಾ 15 days ಅಥವಾ ವೀಕ್ ಇದೆ ಅಂದಾಗ ಡೆವಲಪ್ ಮಾಡ್ಕೊಳ್ತೀನಿ ಅಂದರೆ ಸುಳ್ಳು, ಅದು ಆಗಿ ಬರಲ್ಲ. ಸೊ ಅವರು ಡೇ 1ಇಂದನೇ ಅವರ ಪ್ರಿಪರೇಷನ್ ಜೊತೆಗೆ ಈ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಈಗ ಬಂದಾಗ ಅವ್ರ ಪ್ರಿಪರೇಷನ್ಗೆ ಹ್ಯಾಂಡ್ ಟು ಹ್ಯಾಂಡ್ ಎರಡು ಪ್ಯಾರಲ್ ಆಗೋಗಿ ದೇ ಕ್ಯಾನ್ ಹ್ಯಾವ್ ಎ ಗುಡ್ ಚಾನ್ಸ್ ಆಫ್ ಸಕ್ಸಸ್ ರೇಟ್ ಇನ್ ಎಕ್ಸಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.